ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ತಗೊಳ್ಳಿ ನಕುಲ್ ಅವರೇ, ಇದನ್ನ ಪದ್ಮಿನಿ ಅವರು ಕೊಟ್ಬಿಡಿ. ಇದರಲ್ಲಿ ತರ್ತರವರಿ ಹಣ್ಣುಗಳಿದೆ. ಹ, ಇದ್ರಲ್ಲಿ ಸೇಬಿದೆ. ಹುಟ್ಟೋ ಮಗು ಆಪಲ್ ತರ ಹುಟ್ಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ದಾಳಿಂಬೆ ಕೂಡ ಇದೆ. ಇದರಿಂದ ರಕ್ತ ಪರಿಚಲನ ಚೆನ್ನಾಗಾಗುತ್ತೆ. ಜೊತೆಗೆ ಆರೆಂಜ್ ಕೂಡ ಇದೆ. ಇದರಿಂದ ವಿಟಮಿನ್ ಸಿ ಸಿಗುತ್ತೆ. ಮಗು ಮೂಳೆಗಳು ಗಟ್ಟಿಯಾಗಿರುತ್ತೆ ಅಂತ. ಹಾಗೆ ಮೋಸಂಬಿ, ಬಾಳೆಹಣ್ಣು ಎಲ್ಲ ಇದೆ ನಕುಲ್ ಅವ್ರೆ. ಪರವಾಗಿಲ್ಲ ಭೂಮಿ, ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ? ನಮ್ಮೂರಲ್ಲಿ ಗರ್ಭಿಣಿಯವ್ರ ಮನೇಲಿ ನಾನು ಮನೆ ಕೆಲಸ ಮಾಡ್ತಿದ್ದೆ. ಅದ್ರ ಅನುಭವದಿಂದ ಹೀಗೆ ಹೇಳ್ದೆ. ಎನಿವೆ, ಇಷ್ಟು ಪ್ರೀತಿಯಿಂದ ಪದ್ಮಿನಿ ಕೊಟ್ಟು ಕಳಿಸ್ತಾ ಇದ್ರಲ್ಲ, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಿ ನಮ್ಮನ್ನ ದೂರ ಮಾಡಬೇಡಿ ನಕುಲ್ ಅವರೇ. ಎಷ್ಟೇ ಆದರೂ ಪದ್ಮಿನಿ ಅವರು ನಮ್ಮನೆ ಮಗಳು. ಅವ್ರ ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಏನೋ ಮುಖ್ಯವಾದ ವಿಷಯ ಅಂತ ಕರ್ಸ್ಕೊಂಡ್ರಿ. ನೀವು ನೋಡಿದ್ರೆ ಆಗ್ಲಿಂದ ಪದ್ಮಿನಿ ಬಗ್ಗೆನೇ ಕೇಳ್ತಾ ಇದ್ದೀರಾ. ಇದೇನೇ ವಿಷಯ ಅಥವಾ ಬೇರೆ ಏನಾದರೂ ಇದೆಯಾ? ಮುಖ್ಯವಾದ ವಿಚಾರ ಇದೆ, ಆದರೆ ನಮಗೊಂದು ಅನುಮಾನ ಇದೆ. ಅದನ್ನು ನಿಮ್ಮ ಹತ್ರ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಅನ್ನಿಸ್ತು. ಹೇಳಿ, ನನ್ನಿಂದ ಏನಾಗಬೇಕು? ನಿಮ್ ದೊಡ್ಡಯಜಮಾನ್ರು ಸತ್ಯಮೂರ್ತಿ ಅವ್ರ ಮೇಲೆ ಸಾಕಷ್ಟು ಸಲ ಕೊಲೆ ಪ್ರಯತ್ನ ನಡೆದಿದೆ. ಅದು ನಿಮಗ್ ಗೊತ್ತಿರೋ ವಿಚಾರನೇ. ಹೌದು, ನಾನು ಈ ಊರಿಗೆ ಬರೋಕ್ಕಿಂತ ಮುಂಚೆನೂ ಕುಟುಂಬ ದ್ವೇಷಕ್ಕೆ ಈ ರೀತಿ ಪ್ರಯತ್ನಗಳು ನಡೀತಾನೆ ಇತ್ತು. ಅದಕ್ಕೆ ಕಾರಣ ನಮ್ಮ ಕುಟುಂಬದವರೇ ಅಂತ ಬಾಯ್ಬಿಟ್ಟು ಬೇರೆ ಹೇಳಬೇಕಾಗಿಲ್ಲ. ಆದರೆ ಈಗ ಹಾಗೆ ನಡೆಯೋದಿಲ್ಲ. ಯಾಕಂದ್ರೆ ಸತ್ಯಮೂರ್ತಿಯವ್ರ ಮೇಲೆ ಯಾವುದೇ ಅಚಾತುರ್ಯ ಆಗೋದಕ್ಕೂ ನಾನು ಬಿಡೋದಿಲ್ಲ. ನಮ್ಗೆಲ್ಲ ಆ ಸಮಾಧಾನ ಇದೆ ನಕುಲ್ ಅವ್ರೆ.